ಜೂನಿಯರ್ ಕಾಲೇಜು ಫೀಲ್ಡ್ ಅಂದ್ರೆ ಯಾಕಿಷ್ಟು ನಿರ್ಲಕ್ಷ್ಯ? ಕಾರ್ಯಕ್ರಮ ಮಾಡಲು ಮಾತ್ರ ಬೇಕು, ಉಳಿದಂತೆ ಬೇಡ್ವಾ? ಕಾಂಪೌಂಡ್ ಕೆಡವಿ ತಿಂಗಳಾದ್ರೂ ಮರು ನಿರ್ಮಾಣ ಮಾಡ್ತಾ ಇಲ್ಲ. ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನ ಅಂದ್ರೆ ತಟ್ ಅಂತ ನೆನಪಾಗುವುದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು. ನಗರದಲ್ಲಿ ಯಾವುದೇ ಕಾರ್ಯಕ್ರಮವನ್ನ ಕೂಡ ಜೂನಿಯರ್ ಕಾಲೇಜು ಮೈದಾನದಲ್ಲೇ ಮಾಡೋ ನಿರ್ಧಾರ ಮಾಡ್ತಾರೆ. ಆದ್ರೆ ಈ ಕಾಲೇಜು ಮೈದಾನ ಕಂಡ್ರೆ ಅದ್ಯಾಕೋ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ಎನ್ನುವಂತೆ ಕಾಣ್ತಾ ಇದೆ. ಪ್ರತಿ ಬಾರಿಯೂ ಬೃಹತ್ ಕಾರ್ಯಕ್ರಮ ಮಾಡುವಾಗ ಕಾಂಪೌಂಡ್ ಗೋಡೆಯನ್ನ ಕೆಡುತ್ತಾರೆ. ಬಳಿಕ ಸುಮಾರು ತಿಂಗಳ ಬಳಿಕ ಮತ್ತೆ ಕಾಂಪೌಂಡ್ ಕಟ್ತಾರೆ. ಕಾಂಪೌಂಡ್ಗೆ ಒಂದು ಶಾಶ್ವತ ಪರಿಹಾರ ಸಿಗದೆ ಇರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದ ಕಾಂಪೌಂಡ್ ಗೋಡೆಯನ್ನ ಕೆಡವಿ 1 ತಿಂಗಳು ಕಳೆದ್ರೂ ಮರು ನಿರ್ಮಾಣ ಮಾಡದಿರುವುದು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಅಸಮಾಧಾನಕ್ಕೆ ಕಾರಣ ಆಗಿದೆ. ಕಳೆದ ಮೇ 19ರಂದು ನಡೆದ ಸಾಧನಾ ಸಮಾವೇಶದ ಹಿನ್ನೆಲೆಯಲ್ಲಿ ಮೈದಾನಕ್ಕೆ ಸುಲಭ ಪ್ರವೇಶ ಕಲ್ಪಿಸಲು ಕಾಂಪೌಂಡ್ನ ಒಂದು ಭಾಗವನ್ನ ತೆರವುಗೊಳಿಸಲಾಗಿತ್ತು. ಆದರೆ ಕಾರ್ಯಕ್ರಮ ಮುಗಿದು ತಿಂಗಳು ಕಳೆದ್ರೂ ಅಧಿಕಾರಿಗಳು ಮರು ನಿರ್ಮಾಣದತ್ತ ಗಮನ ಹರಿಸ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಜೂನಿಯರ್ ಕಾಲೇಜು ಮೈದಾನದಲ್ಲಿ ವರ್ಷಪೂರ್ತಿ ವಿವಿಧ ಸರ್ಕಾರಿ ಹಾಗೂ ಖಾಸಗಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ಮೈದಾನವನ್ನ ಬಳಸುವ ಹಿನ್ನೆಲೆ ಭದ್ರತಾ ದೃಷ್ಟಿಯಿಂದ ಕಾಂಪೌಂಡ್ ಗೋಡೆ ಅಗತ್ಯವಾಗಿದೆ. ಆದರೆ ಗೋಡೆ ಇಲ್ಲದ ಕಾರಣ ಮೈದಾನದ ಸುರಕ್ಷತೆ ಪ್ರಶ್ನಾರ್ಹವಾಗಿದ್ದು ಸಾರ್ವಜನಿಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇವಾಗ ಏನಂದ್ರೆ ತುಮಕೂರಲ್ಲಿರ್ತಕ್ಕಂಥ ಏನು ಜೂನಿಯರ್ ಕಾಲೇಜು ಮೈದಾನ ಇದೆ, ಆ ಮೈದಾನದಲ್ಲಿ ಹಲವಾರು ಸರ್ಕಾರಿ ಕಾರ್ಯಕ್ರಮಗಳಾಗುತ್ತೆ, ದೊಡ್ಡ ದೊಡ್ಡ ಖಾಸಗಿ ಕಾರ್ಯಕ್ರಮಗಳಾಗುತ್ತೆ. ಈ ಕಾರ್ಯಕ್ರಮಗಳಿಗೆ ಜನಗಳು ಸರಾಗವಾಗಿ ಬರಬೇಕು ಅನ್ನೋ ನೆಪಕ್ಕೋಸ್ಕರ ಕಾಂಪೌಂಡ್ಗಳನ್ನ ಹೊಡಿತಾರೆ. ಅಂದರೆ ಹೇಳೋರಿಲ್ಲ ಕೇಳೋರಿಲ್ಲ. ಬಟ್ ಆಯಿತು, ಹೊಡೆದ್ರು, ಕಾರ್ಯಕ್ರಮ ಆಯಿತು. ಕಾರ್ಯಕ್ರಮ ಆಗಿ 1 ತಿಂಗಳಾದರೂ ಕೂಡ ಇವತ್ತು ಆ ಕಾಂಪೌಂಡ್ನ ಮತ್ತೆ ಕಟ್ಟಿಲ್ಲ. ಇವತ್ತು ಎಷ್ಟು ಜನ ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ದಾರೆ, ಅವ್ರು ಆಟ ಆಡ್ತಿರ್ತಾರೆ, ಏನೋ ಒಂದು ಮಾಡ್ತಾ ಇರ್ತಾರೆ, ಓದ್ಕೊತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಅನೇಕರು ಔಟರ್ಸ್ ಬರ್ತಾರೆ, ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅಲ್ಲೋಗಿ ಪಾರ್ಟಿ ಮಾಡ್ಬೋದು, ಅಲ್ಲೋಗಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ಬೋದು. ಹಾಗಾಗಿ ಒಂದು ಸರ್ಕಾರಿ ಕಾಲೇಜು ಮೈದಾನ ಅಂತಂದರೆ ಅದನ್ನು ಅಚ್ಚುಕಟ್ಟಾಗಿ ಕಾಪಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಅಂದರೆ ಸರ್ಕಾರಿ ಕಾಲೇಜ್ ಏನು ಕಾಂಪೌಂಡ್ ಇದೆ, ಅದನ್ನು ಹೇಳೋರಿಲ್ಲ ಕೇಳೋರಿಲ್ಲ, ಯಾರು ಬೇಕಾದ್ರೂ ಹೊಡಿಬೋದು, ಯಾವ ಬೇಕಾದ್ರೂ ಕಾರ್ಯಕ್ರಮ ಮಾಡ್ಬೋದು. ಈ ರೀತಿಯಾಗಿದೆ. ಇದು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ತಕ್ಷಣಕ್ಕೆ ಆ ಕಾಂಪೌಂಡ್ನ ಮರು ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತವಾದ ಓದಲಿಕ್ಕೆ ಪೂರಕವಾದಂಥ ಕಾಂಪೌಂಡ್ನ ನಿರ್ಮಾಣ ಮಾಡಬೇಕು ಅಂತ ಆಗ್ರಹಿಸ್ತೀನಿ. ಇನ್ನು ಕಳೆದ ಬಾರಿ ದಸರಾ ಕಾರ್ಯಕ್ರಮದ ಸಂದರ್ಭದಲ್ಲಿಯೂ ಕಾಂಪೌಂಡ್ ಗೋಡೆಯನ್ನ ತೆರವುಗೊಳಿಸಿ ಸುಮಾರು 3 ತಿಂಗಳ ಕಾಲ ಮರು ನಿರ್ಮಾಣ ಮಾಡದೆ ನಿರ್ಲಕ್ಷ್ಯ ವಹಿಸಲಾಗಿತ್ತು. ಬಳಿಕ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಕಾಮಗಾರಿ ಪೂರ್ಣಗೊಳಿಸಲಾಗಿತ್ತು. ಇದೀಗ ಮತ್ತೆ ಅದೇ ಪರಿಸ್ಥಿತಿ ಮರುಕಳಿಸಿರುವುದು ಜನರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಪ್ರತಿ ಬಾರಿಯೂ ಕಾಂಪೌಂಡ್ ಕೆಡುವುದು, ಬಳಿಕ ಮತ್ತೆ ಮರು ನಿರ್ಮಿಸೋದೇ ಆಗಿದೆ. ಇದರಿಂದ ಅನಾಗತ್ಯವಾಗಿ ಹಣ ಕೂಡ ಪೋಲಾಗ್ತಾ ಇದೆ. ಜೂನಿಯರ್ ಕಾಲೇಜು ಮೈದಾನಕ್ಕೆ ಭದ್ರತೆ ಇಲ್ವಾ ಎಂಬಂತಹ ಅನುಮಾನ ಕಾಡ್ತಾ ಇರುವಂಥದ್ದು ಏನು ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ ಇಲ್ಲಿನ ಕಾಂಪೌಂಡನ್ನು ಹೊಡಿತಾರೆ. ಆದರೆ 1 ತಿಂಗಳಾದರೂ ಕೂಡ ಕಟ್ಟದೆ ಅಧಿಕಾರಿಗಳು ಈಗ ನಿರ್ಲಕ್ಷ್ಯ ತೋರಿಸ್ತಾ ಇರುವಂಥದ್ದು. ನಾನೀಗ ಪ್ರಸ್ತುತ ಜೂನಿಯರ್ ಕಾಲೇಜ್ ಮೈದಾನದಲ್ಲಿದೆ, ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಏನು ಮೇ 19ರಂದು ಸಾಧನಾ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಪೂರ್ಣವಾದ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶ ನಡೀತು. ಆ ಸಂದರ್ಭದಲ್ಲಿ ಈ ಕಾಂಪೌಂಡನ್ನು ಸಂಪೂರ್ಣವಾಗಿ ಇಲ್ಲಿ ಹೊಡೆಯುವಂಥದ್ದು, ಗ್ರಿಲ್ ಕಾಂಪೌಂಡ್ ಏನಿತ್ತು ಅದನ್ನ ಸಂಪೂರ್ಣವಾಗಿ ಹೊಡೆದಿದ್ದಾರೆ. ಇವತ್ತು ಜೂನ್ ತಿಂಗಳು ಅಲ್ಲ 1 ತಿಂಗಳು ಆಗ್ತಾ ಇರುವಂಥದ್ದು. 1 ತಿಂಗಳಾದರೂ ಕೂಡ ಯಾವುದೇ ಅಧಿಕಾರಿ ಇಲ್ಲಿನ ಕಾಂಪೌಂಡನ್ನು ನಿರ್ಮಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಇಲ್ಲಿನ ಸಾರ್ವಜನಿಕರು ಮತ್ತು ಕ್ರೀಡಾಭಿಮಾನಿಗಳಿಗೆ ಆದಷ್ಟು ಕಾಂಪೌಂಡನ್ನು ಕಟ್ಟಿಸ್ಕೊಡ್ಬೇಕು. ಏನು ಜೂನಿಯರ್ ಕಾಲೇಜು ಮೈದಾನ ನೋಡ್ತಾ ಇರ್ಬೋದು. ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಾಕಷ್ಟು ಕ್ರೀಡಾ ಪ್ರೇಮಿಗಳು ಕ್ರಿಕೆಟ್ ಆಡ್ತಾರೆ, ಜೊತೆಗೆ ಕಾಲೇಜ್ಗಳಿರುವಂಥದ್ದು ಜೂನಿಯರ್ ಕಾಲೇಜ್ ಫೀಲ್ಡ್ ಆಗಿರೋದ್ರಿಂದ ಸಾಕಷ್ಟು ಜನ ಬರ್ತಾ ಇರ್ತಾರೆ. ಎಲ್ಲ ಒಂದು ಕಡೆ ಭದ್ರತಾ ಲೋಪ ಎದ್ದು ಕಾಣ್ತಾ ಇರುವಂಥದ್ದು. ಭದ್ರತಾ ದೃಷ್ಟಿಯಿಂದ ಆದಷ್ಟು ಬೇಗ ಕಾಂಪೌಂಡನ್ನು ನಿರ್ಮಾಣ ಮಾಡಬೇಕು ಅಂತ ಇಲ್ಲಿನ ಸ್ಥಳೀಯರು ಒತ್ತಾಯ ಮಾಡ್ತಾ ಇರುವಂಥದ್ದು.
ಒಟ್ಟಾರೆ ಸರ್ಕಾರಿ ಕಾರ್ಯಕ್ರಮಗಳ ಹೆಸರಿನಲ್ಲಿ ಸಾರ್ವಜನಿಕ ಆಸ್ತಿಯ ಕಾಂಪೌಂಡ್ ತೆರವುಗೊಳಿಸಿ ನಂತರ ಮರು ನಿರ್ಮಾಣಕ್ಕೆ ವಿಳಂಬ ಮಾಡ್ತಾ ಇರುವವರ ವಿರುದ್ಧ ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟವರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲಿಸಿ ಜೂನಿಯರ್ ಕಾಲೇಜು ಮೈದಾನದ ಕಾಂಪೌಂಡ್ ಗೋಡೆಯನ್ನ ಶೀಘ್ರ ನಿರ್ಮಾಣ ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.